ನಮಸ್ಕಾರ ಗೆಳೆಯರೇ, ನಾಲೆಜ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನೊಂದು ಯಾರಿಗೂ ತಿಳಿಯದ ಒಂದು ಗಿಡದ ಬಗ್ಗೆ ಹೇಳಲಿದ್ದೀನಿ. ಆ ಗಿಡ ಯಾವುದು? ಏನಕ್ಕೆ ಆ ಗಿಡ ಉಪಯೋಗವಾಗುತ್ತದೆ? ನಿಜಕ್ಕೂ ಸತ್ತವರನ್ನು ಈ ಗಿಡ ಬದುಕಿಸುತ್ತಾ? ಇವೆಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಅದಕ್ಕೂ ಮುಂಚೆ ಎಲ್ಲರೂ ಬರೀ ವಿಡಿಯೋ ಮಾತ್ರ ನೋಡ್ತಾ ಇದ್ದೀರಾ. ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ. ಹೀಗಾಗಿ ವಿಡಿಯೋನ ಶೇರ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರನ್ನು ಈ ವಿಡಿಯೋವನ್ನು ನೋಡಲು ಹೇಳಿ. ಇದರಿಂದ ನಮಗೂ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ವಿಡಿಯೋನ ಇನ್ನೂ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಹಾಗೂ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ವಿಡಿಯೋಗೆ ಬರೋದಾದರೆ, ಬೇಸಿಗೆ ಕಾಲ ಆಗಲಿ ಮಳೆಗಾಲ ಆಗಲಿ ಸದಾ ಹಸಿರಾಗಿರುವ ಈ ಗಿಡವನ್ನು ಬಂದ್ರೆ ಗಿಡ ಎಂದು ಕರೆಯುತ್ತಾರೆ. ಇನ್ನು ಬೇರೆ ಬೇರೆ ಭಾಗಗಳಲ್ಲಿ ಇದರ ಹೆಸರನ್ನು ಬೇರೆ ಬೇರೆ ರೀತಿಯಲ್ಲಿ ಕರೆಯುತ್ತಾರೆ. ಈ ಗಿಡವನ್ನು ಅಂಗಾರ, ಬಂಡಾರಿ, ಬಂದ್ರಿಕೆ ಹೀಗೆ ಸಾಕಷ್ಟು ಹೆಸರಿನಿಂದ ಈ ಗಿಡವನ್ನು ಕರೆಯುತ್ತಾರೆ. ಪ್ರಮುಖವಾಗಿ ಈ ಗಿಡವು ಒಂದು ಔಷಧೀಯ ಸಸ್ಯವಾಗಿದೆ ಹಾಗೂ ರೈತ ಮಿತ್ರ ಸಸ್ಯವಾಗಿದೆ. ಬಯಲಿನ ಕಲ್ಲು ಭೂಮಿಯಲ್ಲಿ ಈ ಬಂದ್ರೆ ಗಿಡವು ಸಮೃದ್ಧವಾಗಿ ಬೆಳೆಯುತ್ತದೆ. ಇನ್ನು ಈ ಸಸ್ಯವು ಯಾವುದಕ್ಕೆ ಪ್ರಮುಖ ಔಷಧಿ ಎಂದರೆ, ಕೈ ಕಾಲು ಮೂಳೆ ಮುರಿದಾಗ ಆ ಮೂಳೆ ಕೂಡಿಕೊಳ್ಳಲಿಕ್ಕೆ ಈ ಗಿಡವು ದಿವ್ಯ ಔಷಧಿಯಾಗಿದೆ. ಅಂದರೆ ಈ ಗಿಡದ ಎಲೆಯನ್ನು ಅರೆದು ಮೂಳೆ ಮುರಿದ ಜಾಗದಲ್ಲಿ ಆ ಲೇಪನವನ್ನು ಹಚ್ಚಿ ಮೂಳೆ ಮುರಿದ ಜಾಗಕ್ಕೆ ಬಿದಿರಿನ ಕಡ್ಡಿಯಿಂದ ಪಟ್ಟಿಯನ್ನು ಕಟ್ಟುತ್ತಾರೆ. ಆಗ ಮೂಳೆ ಸ್ವಲ್ಪ ದಿನದಲ್ಲಿ ಕೂಡಿಕೊಳ್ಳುತ್ತದೆ. ಹಾಗೆ ಕೈ ಕಾಲ್ನೋವು ಮೈಯಲ್ಲಿ ಗಾಯ ಆಗಿದ್ರೆ ಇದರ ಎಲೆಯನ್ನು ಅರೆದು ಅದರ ಲೇಪನವನ್ನು ಹಚ್ಚುವುದರಿಂದ ಆ ಗಾಯ ವಾಸಿಯಾಗುತ್ತದೆ. ಗಾಯ ವಾಸಿಯಾಗೋದು ಅಷ್ಟೇ ಅಲ್ಲ, ಗಾಯದ ಗುರುತು ಕೂಡ ಉಳಿಯುವುದಿಲ್ಲ. ಹಾಗೆ ಜ್ವರ ಬಂದಾಗ ಇದರ ಕಷಾಯ ಕುಡಿಯುವುದರಿಂದ ಜ್ವರ ಸಹ ಮಾಯವಾಗುತ್ತದೆ. ಇನ್ನು ಹಾವು ಕಚ್ಚಿದಾಗ ಕೂಡ ಈ ಸಸ್ಯದ ಔಷಧಿಯನ್ನು ಬಳಸಬಹುದು. ಅದೇಗೆ ಎಂದರೆ, ಹಾವು ಕಚ್ಚಿದ ಜಾಗಕ್ಕೆ ಈ ಬಂದ್ರೆ ಗಿಡದ ಎಲೆಯ ಲೇಪನವನ್ನು ಹಚ್ಚುವುದರಿಂದ ಹಾವಿನ ವಿಷ ಕಡಿಮೆಯಾಗುತ್ತದೆ ಹಾಗೂ ಅರೆದ ಚೂರ್ಣವನ್ನು ಹೊಟ್ಟೆಗೆ ಸೇವಿಸುವುದರಿಂದ ಹಾವಿನ ವಿಷ ಇಳಿಯುತ್ತದೆ. ಇನ್ನು ಈ ಗಿಡವು ಎಷ್ಟು ಹಸಿರಾಗಿದೆ. ಆದರೆ ಆ ಹಸಿರು ಎಲೆಯನ್ನು ಎಷ್ಟೇ ಅರಿದರೂ ಸಹ ಅದರಿಂದ ರಸ ಬರೋದಿಲ್ಲ. ಬರೀ ಲೇಪನವನ್ನು ತಯಾರು ಮಾಡಬಹುದೇ ಹೊರತು ಒಂದು ಹನಿ ಕೂಡ ಇದರಿಂದ ರಸ ತೆಗೆಯಲು ಆಗುವುದಿಲ್ಲ. ಒಂದು ವೇಳೆ ಇದರಿಂದ ರಸವನ್ನು ತೆಗೆದರೆ ಆ ರಸದಿಂದ ಸತ್ತ ಜೀವವನ್ನು ಬದುಕಿಸಬಹುದು. ಆಗ ಇದರ ರಸ ಸಂಜೀವಿನಿಯಾಗಿರುತ್ತದೆ ಅಂತ ದೊಡ್ಡವರು ಹೇಳುತ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ಸಹ ಇದರಿಂದ ರಸ ಬರೋದಿಲ್ಲ. ಅಂದ್ರೆ ಮಂಜುನಾಥ ಸ್ವಾಮಿ ಸಿನಿಮಾದಲ್ಲಿ ಒಂದು ಸನ್ನಿವೇಶ ಇದೆಯಲ್ಲ, ಸಾವಿಲ್ಲದವರ ಮನೆಯಿಂದ ಸಾಸಿವೆ ತಗೊಂಡು ಬಾ, ಆಗ ಜೀವ ಹೋದವರನ್ನ ಬದುಕಿಸುತ್ತೇನೆ ಅಂತ. ಅದೇ ರೀತಿ ಇದರಿಂದ ರಸ ಬರೋದಿಲ್ಲ. ಆದ್ದರಿಂದ ಸತ್ತಂತ ಜೀವ ಕೂಡ ಬದುಕೋದಿಲ್ಲ ಅನ್ನುವ ಒಂದು ಮೆಟಾಫರ್ ಆಗಿ ಇದನ್ನು ಹೇಳುತ್ತಾರೆ. ಮುಂಚೆಯೇ ಹೇಳಿದಂತೆ ಇದು ರೈತಮಿತ್ರ ಸಸ್ಯ ಕೂಡ ಹೌದು. ಹೇಗಪ್ಪ ಅದು ಅಂದ್ರೆ, ಸಾಮಾನ್ಯವಾಗಿ ರೈತರು ಜಾನುವಾರುಗಳನ್ನು ಸಾಕುತ್ತಾರೆ. ದನಗಳ ಕೊಟ್ಟಿಗೆಯನ್ನು ಗುಡಿಸಲಿಕ್ಕೆ ಈ ಬಂದ್ರೆ ಕಡ್ಡಿಯಿಂದ ಪೊರಕೆಯನ್ನು ಮಾಡಿಕೊಂಡು ಅದನ್ನು ಬಳಸುತ್ತಾರೆ. ಬೇರೆ ಯಾವ ಕಡ್ಡಿಯ ಪೊರಕೆಗಿಂತ ಬಂದ್ರೆ ಕಡ್ಡಿಯ ಪೊರಕೆಯು ಕೊಟ್ಟಿಗೆಯ ಕಸವನ್ನು ಗುಡಿಸಲಿಕ್ಕೆ ಅತ್ಯಂತ ಸೂಕ್ತವಾಗಿದೆ. ಹಾಗೆ ತಮ್ಮ ಮನೆಯ ಜಾನುವಾರುಗಳಿಗೆ ಪ್ರತ್ಯೇಕ ಕೊಟ್ಟಿಗೆಯನ್ನ ಕಟ್ಟಲಿಕ್ಕೆ ಈ ಬಂದ್ರೆ ಕಡ್ಡಿಯಿಂದ ತಡಿಕೆಯನ್ನು ಕಟ್ಟುತ್ತಾರೆ. ಈ ತಡಿಕೆಯನ್ನು ಕಟ್ಟಿ ಅದನ್ನು ಪ್ರತ್ಯೇಕ ಒಂದು ಕೊಟ್ಟಿಗೆಯನ್ನಾಗಿ ಮಾಡಿಕೊಳ್ಳುವುದರಿಂದ ಆ ತಡಿಕೆ ವರ್ಷಾನುಗಟ್ಟಲೆ ಬಾಳಿಕೆ ಬರುತ್ತದೆ. ಇದಾಗಿತ್ತು ಗೆಳೆಯರೆ ಇವತ್ತಿನ ವಿಡಿಯೋ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.